ಗಟ್ಟಲೆ ಅದನ್ನೇ ಮಾಡ್ತಾ ಇರ್ತೀವಿ. ಬಿಜೆಪಿ ಅವರಿಗಂತೂ 24x7 ಇದೇ ಕೆಲಸ. ಮತ್ತೆ ಯಾಕೆ ನಮ್ಮ ಪ್ರಶಿಕ್ಷಣ ಇವತ್ತು ನಾವು ಏನೋ ಒಂದು ತಿಳ್ಕೊಂಡಿರ್ತೀವಿ, ಒಂದು ವಾರದಲ್ಲಿ ಅದು ನಮಗೆ ಪುನಃ ನೆನಪಿರುತ್ತೆ. ಅದು ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏಜ್ ಅಲ್ಲಿ ಎಷ್ಟು ಸ್ಪೀಡ್ ಆಗಿ ಪ್ರಪಂಚ ಮುಂದೋಗ್ತಿದೆ ಅಂತ ಹೇಳೋದಿದ್ರೆ, ಇವತ್ತು ನಮಗೆ ಸಿಕ್ಕಿರುವಂತ ಮಾಹಿತಿ ನಾಳೆ ನೆನಪಿರುತ್ತೆ ಅನ್ನುವಂಥದ್ದೇ ಡೌಟ್. ಅಷ್ಟು ಸ್ಪೀಡಾಗಿ ಹೋಗ್ತಾ ಇದೆ. ಅದರಿಂದಾಗಿ ಬ್ರೈನ್ ಆವಾಗ ಫ್ರೆಶ್ ಅಪ್ ಮಾಡ್ತಾ ಇರುವಂತ ಅವಶ್ಯಕತೆ ಇದೆ. ಅದರಿಂದಾಗಿ ನಮ್ಮ ಹಿರಿಯರು ಆವಾಗ ಪ್ರಶಿಕ್ಷಣ ಅಭಿಯಾನ ಮಾಡಬೇಕು. ನಮ್ಮ ವಿಚಾರಗಳನ್ನು ಆವಾಗ ತಿಳಿಸಬೇಕು. ಮತ್ತೊಮ್ಮೆ ಮನನ ಚಿಂತನೆ ಮಾಡುವಂಥದ್ದನ್ನ ಮಾಡಬೇಕು. ಅಷ್ಟೇ ಅಲ್ಲ, ಪ್ರಪಂಚ ವೇಗವಾಗಿ, ಬಹಳ ವೇಗವಾಗಿ ಮುಂದೆ ಹೋಗ್ತಾ ಇದೆ. ಎಷ್ಟು ವೇಗವಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಹುಟ್ಟುವ ಮೊದಲಿನ ನಮ್ಮ ಜನರೇಷನ್ ಒಂದು ಜನರೇಷನಲ್ ಶಿಫ್ಟ್ ಅಂತ ಹೇಳ್ತೀವಿ. 60 ವರ್ಷಕ್ಕೆ ಆಗ್ತಾ ಇತ್ತಂತೆ ಒಂದು ಶಿಫ್ಟ್. ಯಾವುದೋ ಒಂದು ಟೆಕ್ನಾಲಜಿ ಬಂದರೆ 60 ವರ್ಷ ಅದೇ ನಡ್ಕೊಂಡು ಹೋಗ್ತಾ ಇತ್ತು. 60 ವರ್ಷದ ನಂತರ ಯಾವುದೋ ಚೇಂಜಸ್ ಬರೋದು. ನಾವು ಹುಟ್ಟಿ ಬೆಳೆಯುವ ಟೈಮಲ್ಲಿ ಅರೌಂಡ್ 30 ಇಯರ್ಸಿಗೆ ಒಂದು ಜನರೇಷನಲ್ ಶಿಫ್ಟ್ ಆಗ್ತಾಯಿತ್ತು. 30 ವರ್ಷಕ್ಕೆ 30 ವರ್ಷ ನಾವೆಲ್ಲ ನೋಡಿದ್ವಿ, ಟಿವಿ ಆದ ನಂತರ ನೆಕ್ಸ್ಟ್ ವರ್ಷನ್ ಬರೋಕೆ ಒಂದು 20-30 ವರ್ಷ ಬೇಕಾಯಿತು. ಆದರೆ ಇತ್ತೀಚೆಗೆ 30 20 ಆಯಿತು, 10 ವರ್ಷ ಆಯಿತು. ಮುಂದೆ ಇತ್ತೀಚೆಗೆ ನಾನೊಂದು ಯಾವುದೋ ಒಂದು ಸ್ಟಡಿ ಮೆಟೀರಿಯಲ್ ಓದ್ತಾ ಇದ್ದೆ. ನೌ ಇಟ್ ಹ್ಯಾಸ್ ಕಮ್ ಡೌನ್ ಟು 5 to 6 ಇಯರ್ಸ್. 5 ರಿಂದ 6 ವರ್ಷದಲ್ಲಿ ಒಂದು ಜನರೇಷನಲ್ ಶಿಫ್ಟ್ ಆಗುವಂತ ಚೇಂಜಸ್ಗಳು ಬರ್ತಾ ಇದೆ.